ಸ್ಪರ್ಶಿಸುವುದಲ್ಲ, ಅರ್ಧ ರಾಜ್ಯ ಬೇಕು ನಮಗೆ. ವಾಸಿ ಆಗಬೇಕು, ಆಮೇಲೆ ರಾಜ್ಯ ಕೊಡುದು. ಡಂಗುರವನ್ನು ಹಾಗೆ ಸಾಯಿದ್ ನಾವು ಯಾವ ಕಾಲ ಕೊಡ್ಲಿಕ್ಕೆ ಆಗುದಿಲ್ಲ. ನೀವು ಎದಕ್ಕೆ ಓಡ್ತೀರಿ ನೋಡಿ ಸ್ವಾಮಿ. ಏನ್ ಮಾಡ್ಬೇಕು ಈಗ? ಮಂತ್ರೋಚ್ಚಾರಣೆ ಮಾಡಿ ಸ್ಪರ್ಶಿಸ್ಬೇಕು. ಮಂತ್ರೋಚ್ಚಾರಣೆ ಮಾಡಿ ನಾವು ಮಾಡುವುದಲ್ಲ, ಅಲ್ಲಿ ಯಕ್ಷ ಹೇಳಿಕೊಟ್ಟಿರ್ತಾರೆ. ಮಹೇಂದ್ರ ನೀಲಮಣಿ ತೀರ್ಥ ಮಹೇಂದ್ರ ನೀಲಮಣಿ ನಾವು ಮಾಡಬೇಕಾದ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಕೊಡ್ತೀಯಾ ಇಲ್ಲ? ಬಿಟ್ಟು ಕೊಡ್ತೀಯಾ? ಮಣಿಯ ಪಡೆಯುತ್ತಲಾಗ ಗುರುವಿಗಾಗಿ ವಂದಿಸಿ ನೃಪನ ಕಾಲಿಗೆ ಸ್ಪರ್ಶಿಸಲು ನೃಪನಾಗ ಚೈತನ್ಯವು ಹೊಂದಿ ಮಗು, ಇಲ್ಲಿಗೆ ನಿನ್ನ ಶಾಪ ವಿಮೋಚನೆ ಆಯಿತು. ನಿಜ ರೂಪದಲ್ಲಿ ಬಾರಪ್ಪ. ನೃಪತಿ ಕೇಳಿದ ಯಾರಯ್ಯ ಈತ ವಿಪರೀತ ರೋಗ ವಾಸಿ ಮಾಡಿದ ಚಪಳನ ಓದು ಎನ್ನ ಪುಣ್ಯವೆಂದಿದಲು ಗುಬಿದ ಮುನಿವರಿಯ ನೋಡಿದ ಭೂಪ ನೋಡು. ಸಿದ್ದೇವರುಗಳೇ, ಮಹಾರಾಜ ನನ್ನ ಅಳಿಯರಿಬ್ಬರು ಬಂದು ಮಣಿಯನ್ನು ಸ್ಪರ್ಶ ಮಾಡಿದ ಕಾಲು ವಾಸಿ ಆಗಲಿಲ್ಲ. ಮರುಕ್ಷಣವೇ ಅವರನ್ನು ಹೊಡೆದು ಕರುಣೆ ಒಂದು ಬಂದು ನನ್ನ ಕಾಲಿಗೆ ಮಣಿಯನ್ನು ಸ್ಪರ್ಶ ಮಾಡಿದಾಗ ಕಾಲಿನ ನೋವು ವಾಸಿಯಾಯಿತು. ಮರುಕ್ಷಣವೇ ಅವರಿಬ್ಬರು ಮಾಯವಾದರು. ಒಬ್ಬ ಕಿರಾತ ಮತ್ತೊಂದು ಕರಡಿ. ಆಮೇಲೆ ಈ ಸ್ಫುರದ್ರೂಪಿ ಯುವಕನೊಬ್ಬ ಬಂದ. ಯಾರಿವ? ಆ ಕರಡಿ ಏನು, ಜೊತೆಯಲ್ಲಿ ಬಂದಂತ ಕಿರಾತರ ಯಾರು? ನನಗೊಂದು ಅರ್ಥ. ನಿನ್ನ ಮಗಳ ಮೋಹನ್ನ ನೀತ ಗುಣರತ್ನ ಚಂದ್ರಸೇನಾಖ್ಯನು ಎಲ್ಲ ಯಶೋಪದಿ ಕಿತ್ತನಾಗಿ ಪಾಪಣ್ಣನಾಗಿ ಬಾಳಿದನು. ಮಹಾರಾಜ, ಎಲ್ಲ ವಿಚಾರವಂತದಿಂದ ಪಾಲಿಗೆ ನಾನು ಹೊರಟೇನಂತೆ. ವಿಚಾರವತ್ತೇನು ಅಲ್ಲ. ನೀನು ತಿಳಿದುಕೊಂಡ ಹಾಗೆ ಅದು ಸಾಮಾನ್ಯವಾದಂತಹ ಕಾಡ ಕರಡಿ ಅದಲ್ಲ. ಕರಡಿ ಅದು ಕರಡಿಯ ರೂಪ. ಕರಡಿಯ ರೂಪದಲ್ಲಿರುವಂತಹ ವ್ಯಕ್ತಿ ಈತ ಸಾಮಾನ್ಯವಾಗಿರುವಂತಹ ವ್ಯಕ್ತಿ ಅಲ್ಲ. ಚಂದ್ರಸೇನ ಕಾಮರೂಪ ನಗರದ ಅಧಿಕಾರಿ. ಅವ ಅಧಿಕಾರಿಯಾದವ ರಾಜಕುಮಾರನ ಕರಡಿ ಆಗ್ಲಿಕ್ಕೆ ಕಾರಣ ಏನು? ಆ ಕಿರಾತ ಯಾರು? ಕರಡಿ ಆಗುವುದಕ್ಕೆ ಕಾರಣ ನಾನೇ ಇದ್ದೇನೆ. ಅನಾಥನಾಗಿರುವಂತಹ ಈತನನ್ನ ಸಾಕಿ ಬೆಳೆಸಿದವನಿದ್ದೇನೆ. ವಿದ್ಯೆಯನ್ನ ಸಹ ದಾರಿ ಎರೆದವನಿದ್ದೇನೆ. ಅನ್ನೊಂದು ಸಂದರ್ಭದಲ್ಲಿ ನನಗೆ ತಿಳಿಯದೇ ಇದ್ದ ಹಾಗೆ ಕಾಮರೂಪ ವಿದ್ಯೆಯನ್ನ ಈತ ತಿಳಿದುಕೊಂಡ ವಿಚಾರ ನನಗೆ ತಿಳಿದುಕೊಂಡಂತಹ ಈತನಿಗೆ ಶಾಪವನ್ನ ಇತ್ತೆ. ಕರಡಿಯಾಗಿ ಹೋಗು ಎನ್ನುವುದಾಗಿ ಈತನ ತಪ್ಪಿನ ಅರಿವು ಈತನಿಗಾಯಿತು. ನನ್ನಲ್ಲಿ ಬಂದು ಕ್ಷಮೆಯನ್ನ ಯಾಚಿಸಿದ. ಈತನಿಗೆ ಹುಸಿ ಶಾಪವನ್ನ ಕೊಟ್ಟವನಿದ್ದೇನೆ. ಯಾವಾಗ ಹರಗಿರಿಜೆಯರ ದರ್ಶನ ಎನ್ನುವುದರಿಂದ ಪಾಲಿಗಾಗ್ತದೋ ಅಂದು ನಿನಗೆ ಶಾಪ ವಿಮೋಚನೆ ಎನ್ನುವುದಾಗಿ ಅಲ್ಲಿಂದ ಹೊರಟಂತಹ ಆತ ಮಗದವನ್ನ ಸೇರಿದ. ಮಗದದಲ್ಲಿ ಗಿಳಿಯ ರೂಪವನ್ನ ತಾಳಿ ಹಾಗೆ ನಿಮ್ಮಿಬ್ಬರ ಸಂಭಾಷಣೆಯನ್ನ ಕೇಳಿಕೊಂಡ. ಹಾಗೆ ತನ್ನದಾದಂತಹ ವಿದ್ಯೆಯಿಂದ ಭಿಕ್ಷುಕನ ರೂಪವನ್ನ ತಾಳಿದ. ಹೌದು, ಅಂದು ನಿನ್ನ ಮಗಳಿಗೆ ಮದುವೆ ಮಾಡಿಸಿಕೊಟ್ಟಂತಹ ಪಾಪಣ್ಣ ಈತನೇ ಇದ್ದಾನೆ. ಕಿರಾತ ಮತ್ಯಾರು ಅಲ್ಲ. ಈತ ಕರಡಿ ರೂಪದಲ್ಲಿದ್ದಂತಹ ಈತ ಚಂದ್ರಸೇನಾಗುವುದಕ್ಕೆ ಕಾರಣ ನಿನ್ನ ಮಗಳೇ ಇದ್ದಾಳೆ. ಪತಿವ್ರತ ಧರ್ಮ. ಅದೇ ರೀತಿಯಲ್ಲಿ ಅವಳು ಆರಾಧಿಸಿಕೊಂಡು ಬಂದಂತಹ ಮಂಗಳ ಗೌರಿ ವ್ರತ. ಅದರಿಂದಾಗಿ ಹರಗಿರಿಜೆಯರು ಒಲಿದು ಕಿರಾತ ರೂಪವನ್ನ ತಾಳಿ ಬಂದು ಶಾಶ್ವತವಾಗಿ ಪರಿಹಾರವನ್ನ ಕೊಟ್ಟವರಿದ್ದಾರೆ. ನೀವು ಬಂದಿದ್ದು ಶಿವಪಾರ್ವತಿಯ ಇಲ್ಲಿವರೆಗಾಗಿ ಬಂದಿದ್ದು. ಹೌದು, ಚಂದ್ರಸೇನ ಮಗಳ ಮದುವೆ ಆಗಿದ್ದು. ಇದೆಲ್ಲ ಯೋಗ ಅಲ್ಲದೆ. ಹೌದು ಸ್ವಾಮಿ, ನನ್ನ ಮಗಳಲ್ಲಿ ಕ್ಷಮೆ ಕೇಳಬೇಕು. ನಾನು ಧಾರಾಳವಾಗಿ ಅಪ್ಪ ನೊಂದೆ ನೀ ನನಗೆ.
ಅಷ್ಟು ನೊಂದು ಬೆಂದರೂ ಈ ತಂದೆಯನ್ನು ಶಪಿಸಲಿಲ್ಲ. ಕ್ಷಮಿಸುವುದಕ್ಕುಂಟೆ ಹೇಳಿ. ನಿನ್ನ ಹೆಸರಿಗೆ ತಕ್ಕ ಹಾಗೆ ನಿನ್ನ ರೂಪವೂ ಹೌದು, ಗುಣವೂ ಹೌದು. ಯಾವ ಗಳಿಗೆ ನಿನಗೆ ಗುಣಸುಂದರಿ ಎಂಬುದಾಗಿ ಹೆಸರಿಟ್ಟೋ ಏನು. ಈ ಲೋಕದಲ್ಲಿರುವಂತ ಎಲ್ಲ ಒಳ್ಳೆಯ ಗುಣಗಳು ನಿನ್ನನ್ನೇ ತೆಗೆದುಕೊಂಡವು ಮಗಳೇ. ತುಂಬೆಯ ಸಮಯದಲ್ಲಿ ನಾನು ಕೇಳಿದ ಪ್ರಶ್ನೆ ಪಿತ ಹೆಚ್ಚೋ ಪತಿ ಹೆಚ್ಚೋ ಎಂಬುದಾಗಿ, ಆವಾಗ ಇಡೀ ಸಭೆ ಕೇಳುವಾಗಿ ಕಂಠಾಘೋಷವಾಗಿ ನೀನಾಡಿದ ಮಾತು ಕೈ ಹಿಡಿದ ಗಂಡನೇ ಶ್ರೇಷ್ಠ ಎಂಬುದಾಗಿ. ಕುಪಿತಗೊಂಡಂತ ನಾನು ಶಟನನ್ನ ಮದುವೆ ಮಾಡಿಸಿದೆ. ಆದರೆ ನಿನ್ನ ಪತಿವ್ರತ ಧರ್ಮದ ಮೂಲಕವಾಗಿ ಮತ್ತು ಮಂಗಳ ಗೌರಿಯ ಅನುಗ್ರಹದಿಂದಾಗಿ ನಿನ್ನ ಬದುಕನ್ನೇ ಬದಲಾಯಿಸಿಕೊಂಡೆ. ನೀನು ಶಟನಾದರೂ ಅವ ರಾಜಕುಮಾರನಾಗಿದ್ದ. ಇದಕ್ಕೆಲ್ಲ ಕಾರಣ ನಿನ್ನ ಪತಿವ್ರತ ಧರ್ಮ. ಈಗ ಪ್ರಾಮಾಣಿಕವಾಗಿ ಸೋಲನ್ನು ಒಪ್ಪಿಕೊಳ್ತೇನೆ ಮಗಳೇ. ಈಗ ಸೋಲು ಗೆಲುವಿನ ಪ್ರಶ್ನೆ ಉಂಟೆ ಅಪ್ಪ. ನೀವು ಹೇಳಿದ್ರಲ್ಲ, ನಾನು ಆವಾಗ ಸತ್ಯವನ್ನೇ ಹೇಳಿದ್ದೆ, ಲಲಾಟಲಿಕ್ಕಿದ್ದಾರೆ ಹಣೆ ಬರಹವನ್ನು ತಪ್ಪಿಸುವುದಕ್ಕೆ ಯಾರಿಂದ ಸಾಧ್ಯ ಅಂತ. ಅದರ ಜೊತೆಗೆ ಶಿಲೆಯೊಂದು ಶಿಲ್ಪವಾಗಬೇಕು ಅಂತಾದ್ರೆ ಪೆಟ್ಟನ್ನು ತಿನ್ನುವುದು ಅನಿವಾರ್ಯ. ನನ್ನ ಬದುಕಿನ ಈ ರೀತಿಯಾಗಿ ರೂಪಿಸಿಕೊಳ್ಳುವುದಕ್ಕೆ ನೀವು ಆಗಾಗ ನನ್ನ ಪರೀಕ್ಷೆಗೊಂಡಿದ್ದೆ ನನಗೆ ಅನುಕೂಲವಾಯಿತಲ್ಲವೇ ಹೇಳಿ ಮಗಳೇ. ಇನ್ನೊಂದು ಸತ್ಯವನ್ನು ಆರ್ಥಿಕವಾಗಿ ಒಪ್ಪಿಕೊಳ್ತೇನೆ. ಸಮಯದಲ್ಲಿ ನಾನು ಪ್ರತಿಯೊಬ್ಬ ಹೆಣ್ಣಿಗೂ ಕೈ ಹಿಡಿದ ಗಂಡನೇ ಶ್ರೇಷ್ಠ, ಅದರ ಬಗ್ಗೆ ಅನುಮಾನವೇ ಇಲ್ಲ. ಮತ್ತೆ ಮಗನಕ್ಕೆ ಉತ್ತರಾಧಿಕಾರಿ ಯಾರು ಎಂಬಂತೆ ಪ್ರಶ್ನೆ ಒಂದಿತ್ತು, ಅದೆಲ್ಲವೂ ಇದು ಪರಿಹಾರವಾಗಿ ಹೋಯಿತು. ಮಗನಕ್ಕೆ ಉತ್ತರಾಧಿಕಾರಿ ಈ ಚಂದ್ರಸೇನನೇ. ಓ, ನಿಮ್ಮ ಮಾತಿನ ಪ್ರಕಾರವಾಗಿ ನಾನು ಮುನ್ನಡೆಯಬಹುದು. ಆದ್ರೆ ಈ ಸದ್ಯದಲ್ಲಿ ನನಗೆ ಈ ಪೀಠವನ್ನು ಏರುವುದು, ಈ ರಾಜ್ಯವನ್ನು ಆಳುವುದು ಕಷ್ಟವಾಗ್ತಾ ಉಂಟು. ನನ್ನ ರಾಜ್ಯ ಎನ್ನುವುದು ಅರಿಗಳ ಆಕ್ರಮಣದಿಂದಾಗಿ ಅವರ ವಶವಾಗಿ ಕುಳಿತಿದೆ. ಅವರನ್ನ ಪ್ರತಿಭಟಿಸಬೇಕು ಅಂತಾದ್ರೆ ಸೇನಾಬಲ ನಮಗಿಲ್ಲ. ನನ್ನ ರಾಜ್ಯವನ್ನು ನಾನು ವಶಪಡಿಸಿಕೊಂಡ ನಂತರದಲ್ಲಿ ನಿಮ್ಮ ಆಸೆಯ ಪ್ರಕಾರವಾಗಿ ನಾನು ಮುನ್ನಡೆಯುತ್ತೇನೆ. ಆದ್ರೂ ಒಂದು ವಿನಂತಿ, ಅರಿಗಳನ್ನ ನಾನು ಅತಿಕ್ರಮಿಸಿ ಅವರನ್ನ ರಾಜ್ಯದಿಂದ ಹೊರಹಾಕಬೇಕು ಅಂತಾದ್ರೆ ನನಗೆ ಸೇನಾಬಲವನ್ನು ನೀವು ಒದಗಿಸಿಕೊಡ್ಬೇಕು ಅಂತ ಕೇಳಿಕೊಂಡು. ಇಲ್ಲಿ ನನ್ನದು ಅಂತ ಯಾವುದೂ ಇಲ್ಲ ಮಗನಿಗೆ, ಎಲ್ಲವೂ ನಿನ್ನದೇ ಆಗಿದೆ. ಸರಿ, ಹಾಗಾಗಿ ನಿನಗೆ ಬೇಕಾದಂತ ಸೇನೆಯನ್ನ ಪಡೆದು ರಾಜ್ಯವನ್ನ ಪಡೆದು ಇಲ್ಲಿಯ ಸಿಂಹಾಸನವನ್ನೂ ಏನು. ಯಾಕೆಂದ್ರೆ ಇಂಥ ಗುರುಗಳ ಅನುಗ್ರಹಕ್ಕೆ ನೀನು ಒಳಗಾದವ. ಗುರುಗಳೇ, ನಮ್ಮನ್ನೆಲ್ಲ ಮತ್ತೆ ಸೇರಿಸಿದ್ದು ಆ ಭಗವತಿ ತಾನೇ, ಆ ಮಂಗಳ ಗೌರಿ ಅಲ್ಲವೇ. ಆ ಮಂಗಳ ಗೌರಿನ ಮನಸ್ಸಾ ಧ್ಯಾನಿಸುತ್ತಾ ವಂದಿಸುತ್ತಾ ನಮಗೆ ಹೇಗೆ ಅನುಗ್ರಹಿಸಿದ್ದಾಳೋ ಹಾಗೆ ದೇಶಕ್ಕೂ ಮತ್ತು ಎಲ್ಲರಿಗೂ ಅನುಗ್ರಹಿಸಲಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ನಿಮಗೆ ಒಂದು ಪಾದ ಪೂಜೆ ಮಾಡಬೇಕು. ತಾವು ಬರಬೇಕು. ಈಗ ಬನ್ನಿ ಸ್ವಾಮಿ. ಹಾಗೆ